ಅಲ್ಲಿ ನಿಂತವನಲ್ಲ ಅವನೇ ಬೊಗಳೋ ನಾಯಿ. ಕೊಂಗ, ಕನ್ನಡಿಗರಿಗೆ ಏನಾದ್ರೂ ಅಂದಿದೆಯೇನೋ ನೀನು? ಬಾಯಿತ್ತೆ ನಿನಗೆ. ಕನ್ನಡದ ಬಗ್ಗೆ ಕನ್ನಡಿಗರ ಬಗ್ಗೆ ಹೀಗೆ ಮಾತಾಡಿದೆಯಲ್ಲ, ಬುದ್ಧಿ ಇಲ್ಲದ ನಾಯಿ ಕಣೋ ನೀನು. ಅದು ನನ್ಗೆ ಗೊತ್ತು. ಅದನ್ನೆಲ್ಲ ನೀವು ಮನಸ್ಸಲ್ಲಿಟ್ಕೊಂಡು ಬಾಹುಬಲಿ ಪಿಕ್ಚರ್ ಬ್ಯಾನ್ ಮಾಡಬೇಡಿ. ಏನು, ನೀನಿಷ್ಟೆಲ್ಲ ಅಂದ್ಮೇಲೂ ರಿಲೀಸ್ ಮಾಡ್ಬೇಕಾ? ಹೌದು ಸರ್, ಬಾಹುಬಲಿ ನನ್ನ ಸಿನಿಮಾ. ನಾನು ಕಷ್ಟಪಟ್ಟು ಮಾಡಿರೋ ನನ್ನ ಸಿನಿಮಾ ಅದು. ಇವನು ಏನೋ ಕೂತಿತ್ತಾರಂತ ನೀವು ಮನಸ್ಸಲ್ಲಿಟ್ಕೊಂಡು ಬ್ಯಾನ್ ಮಾಡಬೇಡಿ ಪ್ಲೀಸ್. ನೋಡಿದ್ಯಾ, ನೀನಂತ ಕೊಂಗಗಳು ಎಷ್ಟೇ ನಮ್ಮ ವಿರುದ್ಧ ಬಂದು ಹಾರಾಡಿದ್ರು ಕೊನೆಗೆ ನಮ್ಮ ಹತ್ರ ಬಂದು ಕ್ಷಮೆ ಕೇಳಲೇಬೇಕು. ಅದನ್ನ ನಮ್ ಕನ್ನಡಿಗರ ತಾಕತ್ತು ಕಣೋ. ನಿಮ್ ತಾಕತ್ ಏನಂತ ಈಗ ನಂಗೆ ಗೊತ್ತಾಯ್ತು. ಇನ್ನೊಂದ್ಸಲ ನಿಮ್ ತಂಟೆಗೆ ನಾನು ಬರೋದೇ ಇಲ್ಲ. ಅವತ್ತೆಲ್ರು ಏನೇನೋ ಜೋಶಲ್ಲಿ ಮಾತಾಡ್ತಿದ್ರು, ನಾನು ಮಾತಾಡಿದೆ. ಈಗ ನನ್ನ ತಪ್ಪೇನಂತ ನಂಗೆ ಗೊತ್ತಾಯ್ತು. ಎಲ್ರು ಮಾತಾಡಿದ್ರಂತ ನೀನು ಮಾತಾಡ್ದ? ಚೂತೆ ನೀನು. ಅದು ನಂಗೂ ಗೊತ್ತು. ನಾನು ಇನ್ನೊಂದ್ಸಲ ಕನ್ನಡಿಗರ ತಂಟೆಗೆ ಬರಲ್ಲ. ಕನ್ನಡಿಗರ ತಂಟೆಗೆ ಮಾತ್ರ ಅಲ್ಲ, ಯಾರ ತಂಟೆಗೂ ಹೋಗೋಲ್ಲ. ಇದನ್ನೆಲ್ಲ ನೀನ್ ಮೊದಲೇ ತಿಳ್ಕೊಂಡಿದ್ರೆ ಇಷ್ಟೆಲ್ಲ ಆಗ್ತಿರಲ್ಲ. ಶಾಟಪ್ಪ. ಕ್ಷಮೆ ಕೇಳಿದಾಗ ಕ್ಷಮಿಸೋದು ಕನ್ನಡಿಗರ ದೊಡ್ಡ ಗುಣ. ಅದನ್ನ ಮಿಸ್ಯೂಸ್ ಮಾಡ್ಕೋಬೇಡಿ.